ಹೆಲೋ ಗೈಸ್, ಈಗ ನಾನು ಇದಕ್ಕೆ ಜಮಾನಾ ಕೆಫೆ ಈವೆಂಟ್ ಅಂಡ್ ಸ್ಪೋರ್ಟ್ಸಿಗೆ ಬಂದಿದ್ದೀವಿ. ಸ್ಪೋರ್ಟ್ಸ್ ಅಂತೂ ಆಡಲ್ಲ, ನಾವು ಸ್ಪೋರ್ಟ್ಸ್ ಆಡೋದ್ರಲ್ಲಿ ಕಮ್ಮಿ. ಸೊ ಫುಡ್ ಟ್ರೈ ಮಾಡೋಕ್ಕೆ ಸ್ವಲ್ಪ ಎಕ್ಸ್ಪರ್ಟ್ ಅಂದರೆ ತಿನ್ನಕ್ಕಷ್ಟೇ. ಸೊ ಎಕ್ಸಾಕ್ಟ್ ಎಲ್ ಲೊಕೇಶನ್ ಅಂತ ಹೇಳಿದ್ರೆ ಪೆಸಿಟ್ ಕಾಲೇಜ್ ಇದೆಯಲ್ಲ, ಸಾಗರ ರೋಡು, ಪೆಸಿಟ್ ಕಾಲೇಜ್ ಆಪೋಸಿಟೇ ಬರುತ್ತೆ. ಸೊ ಫಸ್ಟ್ ಗೇಟ್ ಅಲ್ಲ, ಸೆಕೆಂಡ್ ಗೇಟಿಗೆ ಬರಬೇಕು. ಸೆಕೆಂಡ್ ಗೇಟಿಂದ ಮುಂದೆ ಬಂದರೆ ಸೊ ಅಲ್ಲಿ SBI ATM ಬರುತ್ತೆ. SBI ATM ಆಪೋಸಿಟ್ ಜಮಾನಾ ಕೆಫೆ ಬರುತ್ತೆ, ನಿಮಗೆ ನೋಡಿ ಅಂತೆ. ಸೊ ಕಾರ್ ಪಾರ್ಕಿಂಗ್ ಎಲ್ಲ ಚೆನ್ನಾಗಿದೆ, ಒಂದು ಹೈವೇ ಇದೆ, ರಿಸ್ಕ್ ಇದೆ, ಸ್ವಲ್ಪ ಹುಷಾರಾಗಿ ಬರ್ಬೇಕಷ್ಟೇ. ಬನ್ನಿ ಸರ್, ಹೋಗೋಣ ಬನ್ನಿ. ನಮ್ ಜೊತೆ ಪವನ್ ಅವ್ರು ಇದ್ದಾರೆ. ಪವನ್ ಅವ್ರೆ, ಹಲೋ ಅನ್ನಿ ಸರ್. ಬನ್ನಿ ಸರ್, ಬನ್ನಿ. ಇಲ್ಲೇ ಕೊಡೋಣ, ಇದು ಚೆನ್ನಾಗಿದೆ. ಇಂಟೀರಿಯರ್ ಮಾತ್ರ ಬಹಳ ಚೆನ್ನಾಗಿದೆ. ಇಂಟೀರಿಯರ್ ನನಗೆ ಇಷ್ಟ ಆಗಿದೆ. ಸೊ ಟೇಬಲ್ ಟರ್ಕಾಯ್ಸ್ ಬ್ಲೂ ಅಲ್ಲಿದೆ. ಸೊ ಆಸ್ ಪವನ್ ಹೇಳಿದ್ ನನಗೆ, ನಾನು ಓಷನ್ ಬ್ಲೂ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಇದು ಪ್ಯೂರ್ ವೆಜ್, ಇದು ವೆಜ್ಜಿಂದೆಲ್ಲ ಇದು ಬರುತ್ತೆ ನಿಮಗೆ. ನಾನು ಮೆನು ಈಗಷ್ಟೇ ನೋಡಿದೆ. ಸೊ ಮೆನು ಬೇಕಾದ್ರೆ ನೋಡ್ಬೋದು. ಜಮಾನಾ ಕೆಫೆ ಮೆನು. ಸೊ ಟೀ, ಕಾಫಿ, ಸೂಪ್ಸ್, ಫ್ರೈಸ್, ಆ್ಯಂಡ್ ದೆನ್ 65 spring rolls, pizza, burger, sandwich, and then potato, manchuri, chili, ಆಮೇಲೆ ಡ್ರ್ಯಾಗನ್ ಅಂತ ಇದೆ, ಫ್ರೈಡ್ ರೈಸ್ ಇದೆ, ನೂಡಲ್ಸ್. ಸೊ ಆ್ಯಂಡ್ ಐಸ್ ಟೀ, ಮಿಲ್ಕ್ ಶೇಕ್, ಜ್ಯೂಸ್ ಆ್ಯಂಡ್ ಮೊಯ್ತೋಸ್ ಇದೆ. ಸೊ ಇದೆಲ್ಲ ನೋಡಿದ್ರೆ ಅಫೋರ್ಡೆಬಲ್ ಪ್ರೈಸಸ್ಸಲ್ಲಿದೆ, ಮತ್ತು ಯಂಗ್ಸ್ಟರ್ ಸ್ಟೂಡೆಂಟ್ಸಿಗೆ ಭಾಳ ಸೂಟೇಬಲ್ ಇದು, ಯಾಕಂದರೆ ಕಾಲೇಜ್ ಎದುರುಗಡೆನೇ ಇದೆ. ಕಾಲೇಜ್ ಇರೋದೇ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್, ಈ ಲೊಕೇಶನ್ ಕೆಫೆಗೆ. ಸೊ ಎಸ್, ಡ್ರ್ಯಾಗನ್ ಪನ್ನೀರ್ ಟ್ರೈ ಮಾಡೋಣ ಅಂತೆ. ಫಸ್ಟು ಎಲ್ಲಕ್ಕಿಂತ ಸ್ಟಾರ್ಟು, ಈಗ ನೋಡಕ್ಕೆ ಯಮ್ಮಿ ಅನಿಸುತ್ತೆ, ಭಾಳ ಚೆನ್ನಾಗಿದೆ. ಇದ್ರ ಮೇಲೆ ಮಿರ್ಚಿ, ಆಮೇಲೆ ಸ್ಪ್ರಿಂಗ್ ಆನಿಯನ್ಸ್ ಆ್ಯಂಡ್ ಪನ್ನೀರ್ ಸಾಸ್ ಆಲ್ರೆಡಿ ಹಾಕಿದ್ದಾರೆ. ನಾವು ಇನ್ನೂ ಸಾಸ್ ಹಾಕೋಣ ಅಂತೆ. ಲೆಟ್ಸ್ ಟ್ರೈ. ನಾವು ಸಾಸ್ ಹಾಕೋದ್ರಲ್ಲಿ ಫೇಮಸ್. ಹೆಂಗ್ ಹಾಕ್ಬೇಕಂದ್ರೆ ಸಾಸು ಅವರೇ ಬಂದು ಬೈದ್ ಬಿಡ್ಬೇಕಂತ ಸಾಸ್ ಹಾಕ್ಬೇಕು. ಲೆಟ್ಸ್ ಟ್ರೈ. ನೋಡ್ಕೋಣ, ಇದು ಹತ್ರದಿಂದ ನೋಡಿ ಹೆಂಗ್ ಕಾಣಿಸುತ್ತೆ. ಸೊ ಗೋಲ್ಡ್ ಫಿನಿಶ್ ಮತ್ತೆ ಗ್ಲೇಸ್ ಇದೆ. ಹಂಗಿದೆ. ಸೊ ಲೆಟ್ಸ್ ಟ್ರೈ. ಇದು ಪ್ಯೂರ್ ನಾರ್ತ್ ಇಂಡಿಯನ್ ಡಿಶ್ ತರ ಇದೆ. ನಾವು ಬ್ಯಾಂಗ್ಳೂರ್ ಮತ್ತೆ ಮ್ಯಾಂಗ್ಳೂರಲ್ಲಿ ಟ್ರೈ ಮಾಡ್ತೀವಲ್ಲ, ಸೊ ಆ ತರ ಡಿಶ್ ಇದೆ ಇದು. ಶಿವಮೊಗ್ಗದಲ್ಲಿ ಆದಷ್ಟು ಕಮ್ಮಿ ಈ ತರ ಟೇಸ್ಟ್ ಸಿಗೋದು. ಬಹಳ ಚೆನ್ನಾಗಿದೆ, ವೆಜ್ ಅಲ್ಲೂ ಬಹಳ ಚೆನ್ನಾಗಿದೆ. ನಾರ್ತ್ ಇಂಡಿಯನ್ಸಿಗೆ ಬಹಳ ಇಷ್ಟ ಆಗುತ್ತೆ ಈ ಕಡೆ. ಸೊ ಓನರ್ಸೇ ಸೈಡ್ ಆ ಕಡೆ ನಾರ್ತ್ ಇಂಡಿಯನ್ಸ್ ಇಂದಾನೆ ಬಂದಿರೋದು. ಇಟ್ ಈಸ್ ಗುಡ್. ಒಂದು ಟ್ರೈ ಮಾಡಿ. ಎಸ್, ಲೆಟ್ಸ್ ಟ್ರೈ ಪಾನ್. ಓಕೆ. ಎಸ್, ಟ್ರೈ ಪಾನ್. ಹೆಂಗಿದೆ? ಸಗದಿದೆಯಾ? ಸ್ವೀಟ್ ಸ್ಪೈಸಿ. ಸಾಸ್ ಇನ್ ಟ್ಯಾಂಗಿ ಟೇಸ್ಟ್ ಬರುತ್ತೆ. ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ. ವೆಜ್ಜಿಸ್, ಸೆಸಮಿ ಸೀಡ್ಸ್, ಮತ್ತೆ ಒಂದು ಡ್ರೈ ಚಿಲ್ಲಿ ಇದು ಹಾಕಿದ್ದಾರೆ ಫ್ರೈಗೆ. ಕ್ಯಾಪ್ಸಿಕಮ್, ಸ್ಪ್ರಿಂಗ್ ಆನಿಯನ್ಸ್, ಗಾರ್ಲಿಕ್ ಫ್ಲೇವರ್ ಬರುತ್ತೆ. ಹಾಗೆ ಒಂದು ಕ್ಯಾಶ್ಯೂ ನಟ್ ಇದೆ. ಬಹಳ ಚೆನ್ನಾಗಿದೆ. ಪನ್ನೀರ್ ಎಲ್ಲ ಖಾಲಿ ಆಯ್ತು, ಬಟ್ ಇದು ಒರಿಜಿನಲ್ ಟೇಸ್ಟ್ ಇದೆ ಅಲ್ಲ, ಇದು ಬಂದು ಚೈನೀಸ್ ಬೇಲಿಂದು ಟೇಸ್ಟ್ ಇದೆ. ಹೌದಾ? ಸೊ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಏನು ಸ್ಪೈಸಿ ಮತ್ತೆ ಸ್ವೀಟ್ ಎರಡೂ ಇದೆ ಅಂತ ಹೇಳಿ. ಸೊ ಇದ್ರ ಜೊತೆ ಪೆಪ್ಪರ್ ಮತ್ತೆ ಇದು ಏನೋ ಆಯಿಸ್ಟರ್ ಸಾಸ್ ಎಲ್ಲ ಹಾಕಿದ್ದಾರೆ. ಸೊ ಸ್ವೀಟ್ ಮತ್ತೆ ಸ್ಪೈಸಿ ಒಳ್ಳೆ ಕಾಂಬಿನೇಷನ್ ಸಕಲಾಗಿದೆ ಇದು. ನನಗೆ ಬಹಳ ಇಷ್ಟ ಆಯ್ತು. ಹಾಗೆ ಕ್ಯಾಪ್ಸಿಕಮ್ ತಿನ್ನಕ್ಕೂ ಕ್ಯಾಶ್ಯೂ ಇದೆ. ಸೊ ಕ್ಯಾಶ್ಯೂ ನಮ್ಗೆ ಸ್ಪೈಸ್ ಎಲ್ಲ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಒಂದು
ಏನೋ ಪ್ರೀಮಿಯಂ ಫುಡ್ ತರ ಹೌದು. ಫೀಲ್ ಆಗುತ್ತೆ. Try ಮಾಡ್ಬಾ. ತೆಗೆದಿಲ್ಲ ಇನ್ನೂ ತಿನ್ನೋಣ ಅನ್ಸುತ್ತೆ. ಎಸ್, ಸೊ ಲೆಟ್ಸ್ ಟ್ರೈ ಪಿಜ್ಜಾ. ಸೊ ಪಿಜ್ಜಾದು ಹೆಸರು ಮರ್ತೋಯ್ತು ನನಗೆ, Zatar ಮಾತ್ರ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಏನು ಅಂತ. ಇದು ಜತಾರ್ ಸ್ಪೆಷಲ್ ಅಂತ ಅವ್ರು ಜತಾರ್ ಹೇಳಿದ್ದಾರೆ. ಸ್ಪೆಷಲ್ ಪಿಜ್ಜಾನಾ? ಎಸ್, ಜತಾರ್ ಸ್ಪೆಷಲ್ ಪಿಜ್ಜಾ. ಸೊ ಪಿಜ್ಜಾ ಇದಕ್ಕಿಂತ ಮುಂಚೆ ಆಲ್ರೆಡಿ ಒರೆಗನೋ ಮತ್ತೆ ಚಿಲ್ಲಿ ಫ್ಲೇಕ್ ಹಾಕಿರಂತೆ. ನಾನು ಮತ್ತೆ ಹಾಕ್ತೀನಿ, ಇನ್ನು ಚೆನ್ನಾಗಾಗುತ್ತೆ ಅಂತ ಟೇಸ್ಟ್. ಸೊ ಡೇರ್ ಮಾಡಿ ಎಸ್ ಹಾಕೋದು. ಆಮೇಲೆ ನೆಕ್ಸ್ಟು ಹಾಟ್ ಚಿಲ್ಲಿ ಫ್ಲೇಕ್ಸ್. ಸೊ ಎಸ್, ಇಷ್ಟ ಆಯಿತು. ಸೊ ರಾಗಿ, ವಾ, ಉದ್ದ 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 ಇನ್ನು ಮೇಲೆ. ಸೊ ಹಿಂಗ್ ಬಂತು. ಇದೆ ಚೀಸ್. ಸಾಸಲ್ಲಿ ಡಿಪ್ ಮಾಡೋಣ. ಡಿಪ್ ಮಾಡಿ ಇದನ್ನ ರೋಲ್ ಮಾಡಿ ಲೆಟ್ಸ್ ಟ್ರೈ. ಫುಲ್ ಚೀಸ್ ಲೋಡೆಡ್. ಫುಲ್ಲಿ ಚೀಸ್ ಲೋಡೆಡ್. ಒಂದ್ ಹೇಳ್ಬೇಕಂದ್ರೆ ಫ್ರಾಂಚೈಸಿ ಪಿಜ್ಜಾಗಳಿಗಿಂತ ಬಹಳ ಚೆನ್ನಾಗಿದೆ. ಫ್ರೆಶ್ ಇದೆ ಪಿಜ್ಜಾ. ಕಾರ್ನು, ಪನ್ನೀರು, ಟೊಮೆಟೊ, ಚೀಸು, ಪಿಜ್ಜಾ ಬೇಸ್ ಸಾಸು ಮತ್ತೆ ಸಾಸು ಬೇಸ್ ಕ್ರಿಸ್ಪಿ ಇದೆ, ಚೆನ್ನಾಗಿದೆ, ಮಸ್ತ್ ಇದೆ. ಅವನು ಟೊಮೆಟೊ ತೆಗಿಯೋದ್ರಲ್ಲಿ ಎಕ್ಸ್ಪರ್ಟು. ಯಾ, ಅಫ್ಕೋರ್ಸ್ ಅವ್ರದ್ದು ಚಾಯ್ಸು, ಬಟ್ ಟೇಸ್ಟ್ ಸಕ್ಕತ್ತಿದೆ. ಎಸ್, ಹೆಂಗಿದೆ ಪಾನ? ಚೀಸ್ ಇದೆ. ಎಸ್, ಓಕೆ, ಲೆಟ್ಸ್ ಟ್ರೈ. ಚೀಸ್ ಹಾಕಿದ್ರೆ ಟೇಸ್ಟ್ ಡಿಫ್ರೆಂಟ್. ಚೀಸ್ ತುಂಬಾ ಚೆನ್ನಾಗಿ ಲೋಡ್ ಮಾಡಿದ್ದಾರೆ ಅಲ್ಲ? ಬ್ರೆಡ್ ಫ್ರೆಶ್ ಇದೆ. ಸಾಸು, ಟಾಪಿಂಗ್ಸ್ ಎಲ್ಲ ಒಳ್ಳೆ ಕ್ವಾಲಿಟಿ ಇದೆ, ಪ್ರೀಮಿಯಂ ಇದೆ, ತುಂಬಾ ಚೆನ್ನಾಗಿದೆ. ಸಕ್ಕತ್ತಿದೆಯಲ್ಲ? ನೆಕ್ಸ್ಟ್ ಅದು ಬರ್ಗರ್. ಸೊ ಇದು ಒಟ್ಟು ಜಮಾನದು ಒಂದು ಸ್ಪೆಷಲ್ ಬರ್ಗರ್. ಇದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಏನು ಹೆಸರು ಅಂತ ಹೇಳ್ತೀನಿ ನಾನು ಕ್ಲೀನಾಗಿ, ಬಟ್ ನನಗೆ ಎಕ್ಸಾಕ್ಟ್ ನೇಮ್ ಗೊತ್ತಿಲ್ಲ. ನಾವೀಗ ತಿನ್ನೋದ್ರಲ್ಲಿ ಬ್ಯುಸಿ ಇದೀವಿ ನಾವು, ಹೆಸರು ಮರ್ತೋಗ್ಬಿಡುತ್ತೆ. ಲೆಟ್ಸ್ ಟ್ರೈ. ಸೊ ಇದು ಒಳಗಡೆ ನೋಡೋಣ ಫಸ್ಟು. ಸೊ ಒಳಗಡೆ ಬನ್ ಆ್ಯಂಡ್ ಆನಿಯನ್ಸ್, ಚೀಸ್, ಲೆಟಸ್ ಆ್ಯಂಡ್ ಟೊಮೆಟೊ ಹಾಕಿದ್ದಾರೆ. ಮಾತ್ರ ಪವನಿಂದು ಇಷ್ಟ ಇಲ್ಲ ಇದಕ್ಕೆ ಟೊಮೆಟೊ ಇದಕ್ಕೋಸ್ಕರ, ಬಟ್ ನನಗೆ ಭಾಳ ಇಷ್ಟ, ಎಲ್ಲದೂ ಇಷ್ಟ. ಫ್ರೈ ಅದ್ರ ಜೊತೆ ಮೇಯೋ ಸಾಸ್ ಹಾಕಿದ್ದಾರೆ. ಸೊ ಹೋಲ್ಡ್ ಇಟ್ ಲೈಕ್ ದಿಸ್. ಫಸ್ಟ್ ಡಿಪ್ ಮಾಡೋಣ, ಸಾಸಿಗೆ ಡಿಪ್ ಮಾಡಿ, ಸ್ವಲ್ಪ ಡಿಪ್ ಮಾಡೋಣ. ಹೋಲ್ಡ್ ಇಟ್ ಲೈಕ್ ದಿಸ್. ನಾವು ಹಿಂಗೆ ಟರ್ನ್ ಮಾಡೋಣ, ತೋರ್ಸೋದಕ್ಕೋಸ್ಕರ ಹಂಗೆ ಮಾಡಿದೆ. ಸೂಪರ್, ಚೆನ್ನಾಗಿ. ವೆಜ್ ಬರ್ಗರ್ ಆಗಿ ನಂಗೆ ಭಾಳ ಇಷ್ಟ ಆಗುತ್ತೆ. ಯೂಶಲಿ ನಾನ್ ವೆಜ್ ಪ್ರಿಯ ನಾನು, ಮಾತ್ರ ವೆಜ್ ಬರ್ಗರ್ ಅಲ್ಲಿ ಆ ಥರ ಟೇಸ್ಟ್ ಬಂದಿದೆ. ವೆಜ್ ಅಲ್ಲೂ ವೆರೈಟೀಸ್ ಭಾಳ ಚೆನ್ನಾಗಿದೆ. ಫ್ಯಾಟಿ ಕ್ರಿಸ್ಪಿ ಇದೆ, ಸಕ್ಕತ್ತಾಗಿದೆ. ಸ್ವಲ್ಪ ಈ ಥರ ಇದೆ. ಈಗ ನೆಕ್ಸ್ಟು ನಾನೀಗ ಡೈರೆಕ್ಟ್ ಹಚ್ಚಿಬಿಡ್ತೀನಿ, ಯಾಕಂದ್ರೆ ಇದೇನು ಟ್ರಾವೆಲ್ ಮಾಡಿ ತಿಂತಿಲ್ಲ ನಾನು, ಕೂತ್ಕೊಂಡು ಪ್ಲೇಟ್ ಇದೆ, ಆರಾಮಾಗಿದೆ. ಫಸ್ಟು ಓಪನ್ ಮಾಡೋಣ. ಫಸ್ಟು ಸೊ ಇಲ್ಲಿ ಪಲ್ಯ ಇದೆ, ಆಮೇಲೆ ಇದೊಂದು ಮೇಯೋ ಥರ ಇದು ಮಾಡಿದ್ದಾರೆ, ಪ್ಯೂರ್ ಆ್ಯಂಡ್ ಪನ್ನೀರ್, ಇದು ಪರೋಟ ಇದು ಸ್ಪ್ರಿಂಗ್ ರೋಲ್ ಪರೋಟ ಇದು ಮಾಡಿದ್ದಾರೆ. ಸೊ ಲೆಟ್ಸ್ ಟ್ರೈ ಒನ್ ಬೈಟ್. ಫಸ್ಟ್ ಪೀಸ್ ಮಾಡೋಣ. ಪೀಸ್ ಇದು ಮಾಡಾಗಿದೆ, ಸೊ ಇದ್ರಲ್ಲಿ ಟ್ರೈ ಮಾಡೋಣ. ಓಕೆ, ಟೇಸ್ಟ್ ಆಗಿದೆ. ಟೇಸ್ಟ್ ಇದೆ. ಸಾಸು, ಆನಿಯನ್, ಎಗ್ ಆ್ಯಂಡ್ ಕ್ಯಾಪ್ಸಿಕಮ್ ಅದೆಲ್ಲ ಇದೆ, ಆ್ಯಂಡ್ ಟೊಮೆಟೊ ಇದೆ. ಚೆನ್ನಾಗಿದೆ ಮೇಡಮ್. ಓಕೆ,
ಟ್ರಾವೆಲ್ ಮಾಡೋಕ್ಕೆ ಪಾರ್ಸಲ್ ತೊಗೊಳಕ್ಕೆ ಭಾಳ ಚೆನ್ನಾಗಿದೆ. ಇನ್ಸ್ಟೆಂಟ್ ಎನರ್ಜಿನೂ ಸಿಗುತ್ತೆ ಹೌದು. ಆ ಥರ ಇದೆ. ಎಸ್ ಪ್ಲೀಸ್ ಟ್ರೈ ಮಾಡ. ಲಾಸ್ಟ್ ಪೀಸ್ ಪರೋಟ ಭಾಳ ಸಾಫ್ಟ್ ಇದೆ, ಭಾಳ ಸಾಫ್ಟ್ ಇದೆ ಪರೋಟ. ಇದು ಯೂಶಲಿ ಪರೋಟ ಹಾರ್ಡ್ ಮತ್ತು ಕ್ರಿಸ್ಪಿ ಇರುತ್ತೆ, ಇದು ಸಾಫ್ಟ್ ಇದೆ. ಅದಕ್ಕೋಸ್ಕರ ಇಲ್ಲೇ ಮಾಡಿರೋದು ಪರೋಟ, ಇಲ್ಲೇ ಮಾಡ್ತಾರೆ, ಕಟ್ಸಲ್ಲ. ಭಾಳ ಸಕ್ಕತ್ತೆ, ಮಸ್ಟ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ತುಂಬಾ ಜನ ಏನ್ ಮಾಡ್ತಾರೆ, ರೆಡಿಮೇಡ್ ಪರೋಟ ತಂದು ಇದನ್ನ ಬಿಸಿ ಮಾಡ್ಕೊಡ್ತಾರೆ. ಹೌದು, ಇದು ಚೆನ್ನಾಗಿದೆ. ಶೋರ್, ಥ್ಯಾಂಕ್ ಯು. ಎಸ್, ಲೆಟ್ಸ್ ಟ್ರೈ ಮಾಡೋಣ. ಫಸ್ಟು ಬ್ಲೂ ಮಿಂಟ್ ಮೊಯ್ತೋ ಮತ್ತು ಪೊಮೊಗ್ರಾನೆಟ್ ಮಿಲ್ಕ್ ಶೇಕ್. ಆ್ಯಂಡ್ ಫಸ್ಟ್ ಲೆಟ್ಸ್ ಟ್ರೈ ಇದು ಲೆಮನ್ ಮಿಂಟ್ ಮೊಯ್ತೋ ಟ್ರೈ ಮಾಡೋಣ. ಪಾನಿಪುರಿ ಪಾನಿ ಟೇಸ್ಟು ಕಚ್ಚಾ ಮ್ಯಾಂಗೋ ಇದೆಯಲ್ಲ, ಕಚ್ಚಾ ಮ್ಯಾಂಗೋ ಚಾಕ್ಲೇಟ್ ಇದೆಯಲ್ಲ, ಅದರಿಂದ ಟೇಸ್ಟ್ ಬರುತ್ತೆ. ಕೋಲ್ಡ್ ಇರೋದು ರಿಫ್ರೆಶಿಂಗ್ ಚಿಲ್ ಆಗುತ್ತೆ, ಹಂಗಿದೆ, ಸಖತ್ತಾಗಿದೆ. ಇದು ಟ್ರೈ ಮಾಡೋಣ. ಪೊಮೊಗ್ರಾನೆಟ್ ಟೇಸ್ಟು ಪ್ಲಸ್ ಮಿಲ್ಕ್ ಟೇಸ್ಟ್, ಪೊಮೊಗ್ರಾನೆಟ್ ಮಿಲ್ಕ್ ಶೇಕ್. ಐಸ್ ಕ್ರೀಮ್ ಟೇಸ್ಟ್ ಬರುತ್ತಾ? ಐಸ್ ಕ್ರೀಮ್ ಟೇಸ್ಟ್ ಅಂತ ಹೇಳಕ್ಕಾಗಲ್ಲ. ಸೊ ಪೊಮೊಗ್ರಾನೆಟ್ ಇಂದ ಐಸ್ ಕ್ರೀಮ್ ಟ್ರೈ ಮಾಡಿಲ್ಲ ನಾನು, ಪೊಮೊಗ್ರಾನೆಟ್ ಇಂದ ಐಸ್ ಕ್ರೀಮ್ ಟ್ರೈ ಮಾಡಿಲ್ಲ. ಪೊಮೊಗ್ರಾನೆಟ್ ಮಿಲ್ಕ್ ಶೇಕ್ ಚೆನ್ನಾಗಿದೆ. ಓಕೆ, ಸೊ ಲೆಮನ್ ಮಿಂಟ್ ಮೊಹಿತೋ ಟ್ರೈ ಮಾಡೋಣ. ಲೆಟ್ಸ್ ಟ್ರೈ ಮಾಡಿ. ಓಕೆ, ಮೇಲ್ಗಡೆ ಮಿಂಟ್ ಲೀವ್ಸ್ ಇದೆ, ಗಾರ್ನಿಶಿಂಗ್ಗೆ ಲೆಮನ್ ಹಾಕಿದ್ದಾರೆ. ಟ್ರೈ ಮಾಡೋಣ. ಯಾ, ಲೆಮನ್ ಫುಲ್ ಟ್ಯಾಂಗಿ ಫ್ಲೇವರು, ಮಿಂಟ್ ಇಂದು ಫ್ರೆಶ್ ಫ್ಲೇವರು, ಸ್ವೀಟ್ ಇದೆ. ತುಂಬಾ ಏನೋ ಕೋಲ್ಡ್ ಇರೋದು ಈ ಥರ ವೆದರಲ್ಲಿ ತುಂಬಾ ರಿಫ್ರೆಶಿಂಗ್ ಅನ್ಸುತ್ತೆ. ಚೆನ್ನಾಗಿದೆ. ಇದು ಹೊರಗಡೆ ಆಂಬಿಯನ್ಸ್ ಹೆಂಗಿತ್ತು, ಹೊರಗಡೆಯಿಂದ ಮತ್ತೆ ಒಳಗಡೆ ಇರಂಗೆ? ಆಂಬಿಯನ್ಸ್ ಬಹಳ ಚೆನ್ನಾಗಿದೆ. ಆಂಬಿಯನ್ಸ್ ಪೂರ್ತಿ ಔಟ್ಡೋರ್ ತರ ಫೀಲ್ ಆಗುತ್ತೆ. ಕ್ಲೀನ್ ಇದೆ, ಎಲ್ಲ ವುಡ್ ಫರ್ನಿಶ್ಡ್ ಅಲ್ಲ. ಇದು ಸ್ಪೋರ್ಟ್ಸ್ ಇವೆಂಟ್ ಅಂದ್ರೆ ಯಾವ್ದಾರ ಫ್ಯಾಮಿಲಿ ಫಂಕ್ಷನ್ಸ್, ಸಣ್ಣ ಪುಟ್ಟ ಪಾರ್ಟೀಸ್ ಮಾಡಕ್ಕೆ ಫಂಕ್ಷನ್ ಮಾಡಕ್ಕೆ ಬಹಳ ಚೆನ್ನಾಗಿದೆ. ಜಾಗ ಚೆನ್ನಾಗಿದೆ. ಇಲ್ಲಿ ಇದು ನೋಡ್ಬೋದು, ಲೈಟ್ಸ್ ಎಲ್ಲ ಹಾಕಿ ಕೊಟ್ಟಿರ್ತಾರೆ. ಇದು ವೆಲ್ಕಮ್ ಮಾಡ್ಬೇಕಾದ್ರೆ ಹೀಗೆಲ್ಲ ಇದೆ ಅಲ್ಲ. ಹಾಗೆ ಟರ್ಫ್ ಇರೋದ್ರಿಂದ ನೀವು ಬಾಸ್ಕೆಟ್ ಬಾಲ್, ಟೆನ್ನಿಸ್ ಅಥವಾ ಸಣ್ಣ ಪುಟ್ಟ ಕ್ರಿಕೆಟ್ ಸ್ಪೋರ್ಟ್ಸ್ ಆಡೋರ್ಗು ಕನ್ವೀನಿಯಂಟ್ ಇದೆ. ಏನೇನ್ ನೋಡಿದ್ವಿ, ಏನೇನ್ ಆಡ್ಬೋದು ಇಲ್ಲಿ? ಬಾಸ್ಕೆಟ್ ಬಾಲ್ ನೋಡಿದ್ರೆ ಇದೊಂದು ಕ್ರಿಕೆಟ್ ಆಡ್ತಾರೆ ಅನ್ನಿಸ್ಬೋದು. ಕ್ರಿಕೆಟ್ ಆಡ್ತಾರೆ, ಫುಟ್ಬಾಲ್ ಆಡ್ತಾರೆ ಅಲ್ಲ. ನಿಮಗೆ ಕೋರ್ಟ್ ಎಲ್ಲ ಮಾರ್ಕಿಂಗ್ ಮಾಡ್ಕೊಟ್ಟಾಗೆ ಬ್ಯಾಡ್ಮಿಂಟನ್ ಆಡ್ಬೋದು. ಹೌದೌದು. ಬಟ್ ಡಿಪೆಂಡಿಂಗ್ ಆನ್ ಇದು ಕಂಡೀಷನ್ ನೋಡಿದ್ರೆ ಕ್ರಿಕೆಟ್ ಒಂದು ಆಡ್ತಾರೆ, ಇಲ್ಲ ಫುಟ್ಬಾಲ್ ಆಡ್ಬೋದು. ಚೆನ್ನಾಗಿ ಸ್ಪೋರ್ಟ್ಸ್ ಎಲ್ಲ ಆಡ್ಬೋದು. ಟರ್ಫ್ ಗ್ರೌಂಡ್ ಒಂದೆರಡು ಸಲ ನೋಡಿದ್ದೆ ಸ್ಪೋರ್ಟ್ಸ್ ಆಡಕ್ಕೆ ಇಲ್ಲಿ. ಅಂದ್ರೆ ಲಾಸ್ಟ್ ವಿಸಿಟ್ ಮಾಡೋ ಟೈಮಲ್ಲಿ ಅವಾಗ ಏನೋ ಆಡ್ತಿದ್ರಪ್ಪ, ಕ್ರಿಕೆಟ್ ಆಡ್ತಿದ್ರು ಹುಡುಗರು. ಕ್ರಿಕೆಟ್ ಆಡ್ತಾರೆ, ಅದೊಂದು ಆಡೋದ್ ನೋಡಿದ್ದೆ. ಇಲ್ಲಿ ಇವೆಂಟ್ ಮಾಡ್ಬೋದು, ಇಲ್ಲೇನೋ ಸಣ್ಣ ಫಂಕ್ಷನ್ ಚೆನ್ನಾಗಿದೆ. ಇಲ್ಲೇ ಊಟ, ಫಂಕ್ಷನ್ಸ್, ಪಾರ್ಟೀಸ್. ಹೌದೌದು, ಇಲ್ಲೇ ಕಾಲೇಜಿಂದ ಫ್ರೆಶರ್ಸ್ ಮತ್ತೆ ಸೆಂಡ್ ಆಫ್ ಪಾರ್ಟೀಸ್ ಎಲ್ಲ ಇಲ್ಲಿ ಅರೇಂಜ್ ಮಾಡ್ಬೋದು. ಕಿಚನ್ ಎಲ್ಲ ಇವ್ರದ್ದು ಇರ್ಬೋದು. ಹೌದೌದು. ಸೊ ಇದಿನ್ನೂ ಕೆಲವೊಂದು ನೋಡಿದ್ರೆ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಕಾಣ್ತಿದೆ. ಸೊ ಗೋಯಿಂಗ್ ಫಾರ್ವರ್ಡ್ ನಿಮ್ಗೆ ಇನ್ನೂ ಹೆಲ್ಪ್ ಆಗೋ ಚಾನ್ಸ್ ಇದೆ. ಹೌದೌದು, ಇಂಪ್ರೂವ್ ಆಗ್ತಾ ಇದೆ. ಗೈಸ್, ಇನ್ನೊಂದು ಲಾಸ್ಟ್ ಹೇಳ್ಬೇಕಾಗಿತ್ತು. ಸೊ ನನ್ನದು ಲೆಮನ್ ಮಿಂಟ್ ಮೊಯ್ತೋ ಟ್ರೈ ಮಾಡಿದ್ನಲ್ಲ, ಅದು ಸ್ವಲ್ಪ ಎಂಡಿಗೆ ಬರುತ್ತೆ. ನಾನು ಫಸ್ಟಿಗೆ ಟ್ರೈ ಮಾಡಿದ್ದೆ, ಲಾಸ್ಟಿಗೆ ಎಂಡ್ ಟ್ರೈ ಮಾಡೋ ಟೈಮಲ್ಲಿ ಅಲ್ಲೇನಾಗಿತ್ತು, ತುಂಬ ಇನ್ನೂ ಕೈ ಅಲ್ಲ ಸ್ಪೈಸಿ ಬರುತ್ತೆ. ಇನ್ನೂ ಸ್ಪೈಸಿ ಮತ್ತೆ ಸ್ವೀಟ್ ಕಮ್ಮಿ ಆಗ್ತಾ ಬರುತ್ತೆ, ಸ್ಪೈಸಿ ಜಾಸ್ತಿ ಆಗಿ ಬರುತ್ತೆ. ಅದರಿಂದ ಇನ್ನೊಂದು ಟೇಸ್ಟ್ ಸಖತ್ತಾಗುತ್ತೆ. ಮತ್ತೆ ಥ್ಯಾಂಕ್ಸ್ ಟು ಪವನ್ ನಮಗೆ ಇವತ್ತು ಒಂದು ಪಾರ್ಟಿ ಕೊಡಿಸಿದ್ದಾರೆ. ಮೇನ್ ಅವರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀವಿ. ಭಾಳ ಚೆನ್ನಾಗಿತ್ತು. ಸೊ ಇನ್ನೂ ಕಂಟೆಂಟ್ ಬೇಕಂತ ಹೇಳಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಡ್ ಲಾಸ್ಟಿಗೆ ಪವನ್, ಡೂ ಯು ವಾಂಟ್ ಟು ಆಡ್ ಆನ್ ದಿಸ್? ಏನಾದರೂ ಹೇಳ್ತೀರಾ ಒಪಿನಿಯನ್ ಸರ್? ಅದೇ ಈಗ 1300 ನಿಯರ್ ಆಗಿದೆ ನಮ್ದು ಸಬ್ಸ್ಕ್ರೈಬರ್ ಕೌಂಟ್. ಸೊ ಇದ್ರ ಮೇಲೆ ನಿಮ್ಗಳ ಸಪೋರ್ಟ್ ಬೇಕಾಗುತ್ತೆ. ಆದಷ್ಟು ನಮ್ಮ ವಿಡಿಯೋಸ್ನೆಲ್ಲ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಸರ್ಕಲ್ಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲೆಲ್ಲ ಶೇರ್ ಮಾಡಿ. ಮತ್ತೆ ನಿಮ್ದು ಏನಾದ್ರು ಕಾನ್ಸೆಪ್ಟ್
ಅಂಡ್ ಫೀಡ್ಬ್ಯಾಕ್ಸ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ಅಷ್ಟೇ ನಮಗೆ ಗೊತ್ತಾಗೋದು ನಾವು ಇಲ್ಲಿ ಇಂಪ್ರೂವೈಸ್ ಆಗಬೇಕು ಅಂತ ಹೇಳಿ. ಸೊ ಹೋಪ್ ಯು ಎಂಜಾಯ್ ದ ವಿಡಿಯೋಸ್. ನಾವು ನಮ್ಮ ಎಫರ್ಟ್ಸ್ ನಿಮಗೆ ಇಷ್ಟ ಆಗ್ತಿದೆ ಅಂತ ಅನ್ಕೋತೀವಿ. ಎಸ್ ಓಕೆ ಬಾಯ್ ಗೈಸ್, ಥ್ಯಾಂಕ್ ಯು, ಬಾಯ್ ಬಾಯ್.